ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬಹಳ ಸಂತೋಷದಿಂದ ಪ್ರಾರ್ಥನೆಯೊಂದಿಗೆ ಆಗಿರೋಣ. ದೇವರ ಎಲ್ಲಾ ಅನುಗ್ರಹಗಳಿಂದ ನೀವು, ನಿಮ್ಮ ಕುಟುಂಬವು, ನಿಮ್ಮ ಭವನವು, ನಿಯೋಗವು ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಈ ಶುಶ್ರೂಷೆಗಳಿಗೆ, ಈ ಆಲಯಕ್ಕೆ ನೀಡುತ್ತಿರುವ ಎಲ್ಲ ಪ್ರಾರ್ಥನೆಗಳಿಗೂ, ಸಪೋರ್ಟ್ಗೂ ದೇವರ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಲೆ ಎತ್ತಿ ನೋಡುವಾಗ ದೇವರು ನಿನಗೆ ನೀಡಿದ ಒಂದು ಅನುಗ್ರಹ ಕಾಣಲು ಸಾಧ್ಯ ಎಂದು ಹೇಳುವ ಹಾಗೆ, ದೇವರ ಒಳಿತು ಅನುಭವಿಸಲು ಒಂದು ಸಾಕ್ಷಿ ಹೇಳಲು ಸ್ವರ್ಗದ ದೇವರು ನಮಗೆ ಒಂದು ಭಾಗ್ಯವನ್ನು ನೀಡಲಿ. ಆಮೇನ್. ಪ್ರಿಯರೇ, ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ಇಂದು ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಹಲವು ರೋಗಗಳಿಂದ ನರಳುತ್ತಿರುವ ಅನೇಕರಿದ್ದಾರೆ. ನಿಮಗಾಗಿ, ನಿಮ್ಮ ರೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದ ಒಳಗೆ ಶಕ್ತವಾದ ಬಿಡುಗಡೆ ಉಂಟಾಗಲಿ. ಹಲ್ಲೆಲೂಯಾ. ನಾವು ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 28ನೇ ಅಧ್ಯಾಯ 10ರಿಂದ 19 ವಾಕ್ಯಗಳು. ಯಾಕೋಬನ ಕನಸು. ಯಾರಾಗಿದೆ ಈ ಯಾಕೋಬ? ಯಾಕೋಬನು ಕಾರನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಪ್ರಯಾಣ ಮಾಡುತ್ತಾ ಅವನು ಒಂದು ಸ್ಥಳಕ್ಕೆ ಬಂದು ಸೇರಿದನು. ಹೊತ್ತು ಮುಳುಗಿದ ಕಾರಣ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲೇ ಮಲಗಿಕೊಂಡನು. ಆ ರಾತ್ರಿ ಅವನಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಸರ್ವೇಶ್ವರ ಸ್ವಾಮಿ ಅವನ ಬಳಿಯಲ್ಲಿ ನಿಂತು, ನಿನ್ನ ತಂದೆಯು ಅಬ್ರಹಾಮನು ದೇವರು, ಇಸಾಕನ ದೇವರು ಆಗಿರುವ ಸರ್ವೇಶ್ವರ ನಾನೇ. ನೀನು ಮಲಗಿಕೊಂಡಿರುವ ಈ ನಾಡನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿ ಭೂಮಿಯ ಧೂಳಿನಂತೆ ಅಸಂಖ್ಯ ಆಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮುಖಾಂತರ ಹಾಗೂ ನಿನ್ನ ಸಂತತಿಯ ಮುಖಾಂತರ ಜಗದ ಎಲ್ಲ ರಾಷ್ಟ್ರಗಳು ಆಶೀರ್ವಾದ ಪಡೆಯುವವು. ಗಮನಿಸು, ನಾನು ನಿನ್ನೊಂದಿಗೆ ಇರುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಕಾಪಾಡಿ ಈ ನಾಡಿಗೆ ಮರಳಿ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಬಿಡುವುದಿಲ್ಲ ಎಂದರು. ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತನು. ನಿಶ್ಚಯವಾಗಿ ಸರ್ವೇಶ್ವರ ಈ ಸ್ಥಳದಲ್ಲಿದ್ದಾರೆ, ಇದು ನನಗೆ ತಿಳಿಯದೆ ಹೋಯಿತು ಎಂದುಕೊಂಡನು. ಅಲ್ಲದೆ ಭಯ ಭಕ್ತಿಯಿಂದ, ಇದು ಮಹಾಗಂಭೀರವಾದ ಸ್ಥಳ, ದೇವರ ಸ್ಥಾನವೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದನು. ಯಾಕೋಬನು ಬೆಳಗಿನ ಜಾವದಲ್ಲಿ ಎದ್ದು ತಾನು ತಲೆ ದಿಂಬಾಗಿ ಇಟ್ಟುಕೊಂಡಿದ್ದ ಆ ಕಲ್ಲನ್ನು ಸ್ಮಾರಕ ಸ್ತಂಭವಾಗಿ ನೆಟ್ಟನು. ಅದರ ಮೇಲೆ ಎಣ್ಣೆ ಉಯ್ದು ಅಭ್ಯಂಗಿಸಿದನು. ಲೂಜ್ ಎಂಬ ಹೆಸರು ಪಡೆದಿದ್ದ ಆ ಊರಿಗೆ ಬೆತೇಲ್ ಎಂದು ನಾಮಕರಣ ಮಾಡಿದನು. ಎಲ್ಲ ನಷ್ಟವಾದ ಯಾಕೋಬ. ಪ್ರಿಯರೇ, ನಿಯೋಗ ಇಟ್ಟು ಪ್ರಾರ್ಥಿಸುವಾಗ ಉಂಟಾದ ಅನುಭವ ಏನಾಗಿದೆ? ನಿಯೋಗದಲ್ಲಿ ನಾವು ಬರೆದಿಟ್ಟ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವಾಗ ಆ ವಿಷಯದ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುವುದು ಮಾಡುವ ಅನುಭವ ನಮಗೆ ಉಂಟಾಗುತ್ತದೆ. ಪ್ರಿಯರೇ, ನೀವು ಭವನದಲ್ಲಿ ಪ್ರಾರ್ಥಿಸುವಾಗ, ವಾಕ್ಯ ಆಲಿಸುವಾಗ ಈ ದೇವದೂತರು ನಿಮ್ಮ ಭವನದಲ್ಲಿ, ಕುಟುಂಬದಲ್ಲಿ, ಪ್ರಾರ್ಥನೆಗಳಲ್ಲಿ ಅನುಗ್ರಹಗಳು ನಮಗೆ ಒತ್ತು ತರುವ ಅನುಭವ ಉಂಟಾಗಲಿ. ನಿಮ್ಮ ಪ್ರಾರ್ಥನಾ ವಿಷಯದಲ್ಲಿ ದೇವರು ಹತ್ತುತ್ತಾ ಇಳಿಯುವ ಅನುಭವ ಉಂಟಾಗಲಿ. ಎಲ್ಲ ನಷ್ಟವಾದ ಯಾಕೋಬನಿಗೆ ದೇವರು ತೋರಿಸಿದ್ದು ಚಿಕ್ಕ ಒಂದು ಏಣಿಯಲ್ಲ, ಆಕಾಶದಷ್ಟು ಎತ್ತರವಾದ ಏಣಿಯಾಗಿದೆ. ಅದರ ಅರ್ಥ, ಎಲ್ಲವೂ ನಷ್ಟವಾದರೂ ಆಕಾಶದಷ್ಟು ಎತ್ತರ ಮೇಲೆ ಮೇಲೆ ಹತ್ತಿ ಹೋಗಲು ಸಾಧ್ಯ ಎಂದು ದೇವರು ಯಾಕೋಬನಿಗೆ ತೋರಿಸಿಕೊಟ್ಟರು. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ದೇವರು ನಿನ್ನ ಕಾರ್ಯದಲ್ಲಿ ಸಂಚಲನವನ್ನು ಉಂಟು ಮಾಡುತ್ತಾರೆ. ಎಷ್ಟು ಕುಗ್ಗಿದ ಅವಸ್ಥೆಯಾದರೂ, ಸೋಲಿನಲ್ಲಿ ಆದರೂ ದೇವರು ನಿನ್ನ ಮೇಲೆ, ನನ್ನ ಮೇಲೆ, ನಮ್ಮ ಮೇಲೆ ಸಂಚಲನ ಉಂಟು ಮಾಡುತ್ತಾರೆ. ಆಮೇನ್. ದೇವರು ಕೈ ಬಿಡುವುದಿಲ್ಲ. ದೇವರು ನಿನ್ನ, ನನ್ನ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಆಲಿಸುವ ನಿನ್ನ ಮನೆ ದೇವರ ಭವನವಾಗಿ ಬದಲಾಗುತ್ತದೆ. ಪ್ರಿಯರೇ, ಈ ನಿಯೋಗದಲ್ಲಿ ಪ್ರಾರ್ಥಿಸುವ ಈ ಶುಶ್ರೂಷೆ, ಈ ಆಲಯ, ಧ್ಯಾನ ಮಂದಿರ ದೇವರ ಬಾಗಿಲು ಆಗಿದೆ. ನಿಮ್ಮ ಜೀವನದಲ್ಲಿ ಈ ವಾಕ್ಯ ಆಲಿಸುವಾಗ
ಬದಲಾವಣೆ ಉಂಟಾಗುತ್ತದೆ, ಮಾನಸಾಂತರ ಉಂಟಾಗುತ್ತದೆ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯದಲ್ಲಿ ನಿಯೋಗ ಸಮರ್ಪಿಸಿ 33 ಬಾರಿ ನಿಯೋಗ ಪ್ರಾರ್ಥನೆಯನ್ನು ಹೇಳಿ, ನನ್ನ ಭವನ, ನಿಯೋಗಗಳು, ನನ್ನ ವರಮಾನ ಮಾರ್ಗಗಳು, ಕೆಲಸ, ಮಕ್ಕಳು, ಆರೋಗ್ಯ ಬೆತೇಲ್ ಆಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯ ಸ್ವೀಕರಿಸುವಾಗ ದೇವರನ್ನೇ ಆಗಿದೆ ನಾವು ಸ್ವೀಕರಿಸುವುದು. ನಿಮ್ಮ ಭವನ ದೇವರ ಸ್ವಂತವಾಗಿ ಮಾರ್ಪಡುತ್ತದೆ. ನಮ್ಮ ಕುಟುಂಬ ಬೆತೇಲಾಗಿ ಮಾರ್ಪಡಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.